ಹಾಯ್ ಆಲ್, ಎಲ್ರೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇವತ್ತು ಜೂನ್ 10ನೇ ತಾರೀಕು ಆಗಿರೋದ್ರಿಂದ ಇವತ್ತು ನಮ್ಮ ಆಫ್ಲೈನ್ ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗ್ಯದ. ಯಾರೆಲ್ಲ ಜಾಯ್ನ್ ಆಗ್ಯಾರ ನೋಡ್ರಿ. ಫಸ್ಟಿಗೆ ನಾನು ಅವರಿಗೆ ಈ ಥರ ಮ್ಯಾನಿಕ್ವಿನ್ಗೆ ಬ್ಲೌಸ್ ಹಾಕಿ ಅವರಿಗೆ ಯಾವ ರೀತಿ ಬಾಡಿ ಮೆಜರ್ಮೆಂಟ್ ತೊಗೊಳ್ದಂತ ತೋರಿಸ್ಕೊಟ್ಟೀನಿ. ಏನೆಲ್ಲ ನಮ್ಮ ಕ್ಲಾಸ್ ಒಳಗೆ ಐತಿ ಅಂದರೆ ಎಲ್ಲ ಥರದ್ದು ಬ್ಲೌಸು, ಡ್ರೆಸ್ಸು, ಕಟ್ಟಿಂಗ್, ಸ್ಟಿಚಿಂಗ್ ಎಲ್ಲನೂ ಕೂಡ ನಾವು ಹೇಳ್ಕೊಡ್ತೀವಿ. ಇವತ್ತು ಇಷ್ಟೆಲ್ಲ ಜನ ನಮ್ಮ ಆಫ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗ್ಯಾರ. ಇನ್ನೂ ಒಂದು 2-3 ಮಂದಿ ಬಿಟ್ಟಾರ. ಅವ್ರು ಇವತ್ತೊಂದು ಸ್ವಲ್ಪ ಏನೋ ಕೆಲಸ ಇತ್ತಂತ ಬಿಟ್ಟಾರ. ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಹಾಯ್ ಮಾಡಾಕ್ತಾರ ನೋಡ್ಬೋದು. ಆಮೇಲೆ ಇನ್ನೊಂದು ಏನಂತಂದ್ರೆ ನೆಕ್ಸ್ಟ್ ನಮ್ಮ ಬ್ಯಾಚಿಗೆ ಯಾರಾದರೂ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗೋದಿತ್ತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ನೀವು ಇನ್ಫಾರ್ಮೇಷನನ್ನು ತಿಳ್ಕೊಬೋದು. ಇವತ್ತು ಅವರಿಗೆ ಫಸ್ಟ್ ಡೇನೇ ನಾನು ಬಾಡಿ ಮೆಜರ್ಮೆಂಟ್ ಯಾವ ರೀತಿ ತೊಗೊಳ್ಳೋದು ಅಂತೇಳಿ ತೋರಿಸ್ಕೊಟ್ಟೀನಿ. ಎಲ್ಲರೂ ಕೂಡ ಫಸ್ಟಿಗೆ ಬಂದಿಂದ ಇಂಟ್ರೊಡಕ್ಷನ್, ಆಮೇಲೆ ಒಂದು ಸ್ವಲ್ಪ ನಾನು ಅವರಿಗೆ ಟೇಲ್ರಿಂಗ್ ಬಗ್ಗೆ ಸ್ವಲ್ಪ ನಾಲೆಜ್ ಕೊಟ್ಟಿದ್ದೀನಿ. ಯಾಕಂದರೆ ಒಮ್ಮಲಿಗೆ ಎಲ್ಲ ಹೇಳೋದ್ರಿಂದ ಕನ್ಫ್ಯೂಸ್ ಆಗ್ತದೆ ಅಂತೇಳಿ ಎಷ್ಟು ಬೇಕು ಅಷ್ಟು ನಾನು ಫಸ್ಟ್ ಡೇನೇ ಹೇಳಿ ಕಳಿಸಿದ್ದೀನಿ. ಎಲ್ಲರೂ ಕೂಡ ನೀಟಾಗಿ ಅರ್ಥ ಮಾಡ್ಕೊಂಡಾರ. ಆಮೇಲೆ ನಮ್ಮ ಸ್ಟಿಚಿಂಗ್ ಕೂಡ ತುಂಬ ಇಷ್ಟಪಟ್ಟಾರ. ಎಲ್ಲರೂ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ನೋಡಿ ನಮ್ಮ ಕ್ಲಾಸಿಗೆ ಜಾಯ್ನ್ ಆಗ್ಯಾರ. ನೀವು ಕೂಡ ನಮ್ಮ ಕ್ಲಾಸಿಗೆ ಬರೋದಿತ್ತಂದರೆ ಕಾಂಟ್ಯಾಕ್ಟ್ ಮಾಡಿರಿ ಫ್ರೆಂಡ್ಸು. ಎಲ್ಲನೂ ಕೂಡ ನೀವು ನೀಟಾಗಿ ಕಲಿಬೋದು. ಇನ್ನೊಂದು ಖುಷಿ ವಿಚಾರ ಅದ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ಏನಂಬೋದು. ನೆಕ್ಸ್ಟ್ ವಿಡಿಯೋ ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ಅದ. ಅದು ಏನು ಎತ್ತ ಅಂತೆಲ್ಲನೂ ಕೂಡ ನಾನು ನಿಮ್ಗೆ ನೀಟಾಗಿ ವಿಡಿಯೋದಲ್ಲಿ ಹೇಳಿರ್ತೀನಿ. ಓಕೆನಾ. ಆಫ್ಲೈನ್ ಮತ್ತು ಆನ್ಲೈನ್ ವಿಜಯಪುರ ತುಂಬ ಜನ ಕೇಳ್ತೀರಿ ಎಲ್ಲಂತ. ವಿಜಯಪುರ. ಓಕೆ, ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಬಾಯ್. ಆಫ್ಲೈನ್ ಕ್ಲಾಸಿಗೆ ಯಾರೆಲ್ಲ ಜಾಯ್ನ್ ಆಗ್ಯಾರಲ್ಲ ಅವರೆಲ್ಲನೂ ಕೂಡ ಮಟೀರಿಯಲ್ಸ್ ನೀವೇ ತೊಗೊಂಬರ್ರಿ. ನಮ್ಗೆ ಕ್ಲಾಸಿಗೆ ಬರೋದೇ ಒಂದು ಇದು ಆಗಿರ್ತೈತಿ. ಅಂದರೆ ಕ್ಲಾಸಿಗೆ ಬರೋದೇ ಒಂದು ಅವರಿಗೆ ರಿಸ್ಕ್ ಆಗಿರ್ತೈತಿ. ಮನೆಯೆಲ್ಲ ನೋಡಿಕೊಂಡು ಮನೆ ಎಲ್ಲ ಕೆಲಸಗಳನ್ನ ನಿಭಾಯಿಸ್ಕೊಂಡು ಮತ್ತೆ ಇಲ್ಲಿ ಬಂದು ಕಲಿತು ಹೋಗ್ಬೇಕಾದ್ರೆ ಅದಕ್ಕೋಸ್ಕರ ಅವ್ರು ಹೇಳ ಮತ್ತೆ ಮಾರ್ಕೆಟಿಗೆ ಹೋಗಿ ನಮಗೆ ತರೋದಾಗಲ್ಲ. ಎಲ್ಲ ಮೆಟೀರಿಯಲ್ಸು ನೀವೇ ತಂದಿಡ್ರಿ, ನಿಮ್ಮ ಕಡೆನೇ ನಾವು ತೊಗೋತೀವಿ ಅಂತ ಹೇಳಿರೋದ್ರಿಂದ ಇವತ್ತು ನನ್ನ ಕೈಲಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮೆಟೀರಿಯಲ್ಸ್ ತಂದೀನಿ. ಇನ್ನೂ ನಾನು ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕು ಅಂದ್ಕೊಂಡೀನಿ. ಎಲ್ಲಾನು ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅಂಬಿಕಾ ಡಿ ಫ್ಯಾಷನ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ವಿಜಯಪುರ ಸುತ್ತಮುತ್ತ ಯಾರಾದರೂ ಇದ್ರಿ ಅಂತಂದರೆ ನಮ್ಮ ಆಫ್ಲೈನ್ ಮತ್ತು ಆನ್ಲೈನ್ ಕ್ಲಾಸಿಗೆ ನೀವು ಜಾಯ್ನ್ ಆಗ್ಬೋದು. ಆಫ್ಲೈನ್ ಕ್ಲಾಸಿಗೆ ಇಲ್ಲೇ ಲೋಕಲ್ ಇದ್ದರೆ ಬರ್ಬೋದು, ಇಲ್ಲ ಹೊರಗಡೆ ನೀವು ಬೇರೆ ಊರಿನವ್ರದ್ದು ಇದ್ರಿ ಅಂತಂದರೆ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗ್ಬೋದು. ಈಗ ಏನೇನೆಲ್ಲ ತೊಗೊಂಡು ಬಂದೀನಿ ಅಂತ ತೋರಿಸ್ತೀನಿ ನೋಡಿರಿ ನಿಮ್ಗೆ. ಇಷ್ಟು ಪೆನ್ನು, ಆಮೇಲೆ ನೋಟ್ಬುಕ್ ಅದೆಲ್ಲ ನಾನು ಸ್ಟೂಡೆಂಟ್ಸ್ ಅವರೇ ಶಾಪ್ ಒಳಗೋದು ಸಿಗ್ತಾವಲ್ಲ ಅವ್ರು ಸನೇದ್ರಾಗೆ ತೊಗೊಂಡು ಬರ್ತೀನಿ ಅಂತ ಹೇಳಾರ. ಆಮೇಲೆ ಇದು ಮಾರ್ಕರ್, ಇವು ಮಾರ್ಕರ್ ಅದಾವು. ಬ್ಲೂ ಮತ್ತು ಬ್ಲ್ಯಾಕು, ರೆಡ್ ಈ 3 ಥರದೊಳಗೂ ಮಾರ್ಕರ್ ತೊಗೊಂಡು ಬಂದೀನಿ. ಆಮೇಲೆ ಇದು ಸೀಸು, ಆಮೇಲೆ ಇರೇಸರ್, ಆಮೇಲೆ ಇವು ತುಂಬ ಇಂಪಾರ್ಟೆಂಟ ರಫ್ ಪೇಪರ್. ನಮ್ಮ ಈ ಅಂಬಿಕಾ ಡಿ ಫ್ಯಾಷನ್ ಟೇಲರಿಂಗ್ ಕ್ಲಾಸ್ ಒಳಗೆ ಈ ರಫ್ ಪೇಪರನ್ನು ನಾವು ಬಳಸ್ತೀವಿ. ನ್ಯೂಸ್ ಪೇಪರ್ ಬಳಸಲ್ಲ, ಮತ್ತು ಕಾರ್ಡ್ ಶೀಟ್ ಕೂಡ ಬಳಸಲ್ಲ. ಈಗ ಕಾರ್ಡ್ ಶೀಟ್ ಯಾಕಂದ್ರೆ ಕಾಸ್ಟ್ಲಿ ಆಗ್ತಾವ ಕಲಿಯೋರಿಗೆ. ಈ ರಫ್ ಪೇಪರ್ ಅಂದ ಪ್ಲೇನ್ ಇರೋದ್ರಿಂದ ಅವರಿಗೆ ಡ್ರಾಫ್ಟಿಂಗ್ ತುಂಬ ಈಸಿ ಆಗ್ತದೆ. ಆಮೇಲೆ ಕನ್ಫ್ಯೂಷನ್ ಇರಲ್ಲ, ಎಲ್ಲ ಒಂದು ಪಾಯಿಂಟ್ ಮಿಸ್ ಆದರೂ ಗೊತ್ತಾಗ್ತದೆ ಅಂತ ಹೇಳಿದ್ರೆ ಈ ರೀತಿ ನಾವು ರಫ್ ಪೇಪರನ್ನು ನಮ್ಮ ಕ್ಲಾಸ್ ಒಳಗೆ ಬಳಸ್ತೀವಿ. ಇದೇ ಥರನೇ ಈ ಥರ ನನ್ನ ಕಡೆ ಜಾಸ್ತಿ ಇರ್ತಾವೆ. ಇವು ಜಾಸ್ತಿ ತೊಗೊಂಡು ಬಂದಿರ್ತೀನಿ. ಇವೆಲ್ಲ ರಫ್ ಪೇಪರ್ ಅದಾವು ನೋಡ್ಬೋದು. ಫ್ಯಾಬ್ರಿಕ್ ಅದ. ಆಮೇಲೆ ಇದಕ್ಕೆ ಲೈನಿಂಗ್ ಕೂಡ ತೊಗೊಂಡು ಬಂದಿದ್ದೀನಿ. ಯಾಕಂದ್ರೆ ಅವ್ರು ಏನು ಹೇಳಾರ ಅಂತಂದ್ರೆ ಏನೇ ಮಟೀರಿಯಲ್ಸ್ ಇದ್ರು, ಬ್ಲೌಸ್ ಪೀಸು, ಲೈನಿಂಗು ಏನಿದ್ರು ನೀವೇ ತೊಗೊಂಬರ್ರಿ, ನಾವು ಜಸ್ಟ್ ನಿಮ್ಮ ಕಡೆ ಅಮೌಂಟ್ ಪೇ ಮಾಡಿ ತೊಗೋತೀವಿ ಅಂತ ಅಷ್ಟು ಹೇಳಾರ. ಅದಕ್ಕೆ ಇವು ನನಗೆ ಚಂದ ಅನ್ಸಿದ್ದು, ಇವು ತೊಗೊಂಡು ಬಂದೀನಿ. ಇವು 2 ಕಲರ್ ಒಳಗೆ ತೊಗೊಂಡು ಬಂದೀನಿ. ಓಕೆನಾ. ಇವೆಲ್ಲ ಬ್ಲೌಸ್ ಪೀಸ್ಗಳು ಅದಾವು, ಎಲ್ಲ ಬ್ಲೌಸ್ ಪೀಸ್ಗಳು. ಇದಕ್ಕೆ ಲೈನಿಂಗ್ ಕೂಡ ತೋರಿಸ್ತೀನಿ ನಾನು. ಇವು ಪೇಪರ್ ಕಟ್ಟಿಂಗ್ಗೆ ಈ ರೀತಿ ನಾನು ಸೀಸರ್ ತೊಗೊಂಬಂದಿದ್ದೀನಿ. ಫ್ಯಾಬ್ರಿಕ್ ಕಟ್ಟಿಂಗಿಗೆ ಅವ್ರ ಕಡೆ ಅದಾವಂತ ಅವ್ರು ತೊಗೊಂಬರ್ತಾರಂತ ಈ ರೀತಿ ಸೀಸರ್ ತೊಗೊಂಬಂದಿದ್ದೀನಿ ಪೇಪರ್ ಕಟ್ಟಿಂಗಿಗೆ. ಓಕೆನಾ. ಆಮೇಲೆ ಟೇಪು, ಅಳತೆ ಮಾಡಲಿಕ್ಕೆ ಟೇಪು. ಆಮೇಲೆ ಮಾರ್ಕ್ ಹಾಕೋದಕ್ಕೆ ಈ ರೀತಿ ಸ್ಕೇಲು. ಆಮೇಲೆ ಇದು ಅಂತೂ ನನಗೆ ಒಂದು ಸ್ವಲ್ಪ ಆನ್ಲೈನ್ ಕ್ಲಾಸ್ ಆಫ್ಲೈನ್ ಕ್ಲಾಸ್ ಮಾಡೋ ಹೊತ್ನ್ಯಾಗ ಲೆಕ್ಕ ಮಾಡೋಕೆ ಬೇಕಾಗ್ತದೆ. ಪ್ರತಿ ಸಲ ಮೊಬೈಲ್ ಯೂಸ್ ಮಾಡೋಕ್ಕಾಗಲ್ಲ ಅಂಥೇಳಿ ನಾನು
ಈ ರೀತಿ ಒಂದು ಕ್ಯಾಲ್ಕುಲೇಟರ್ ತೊಗೊಂಬಂದೇನೆ. ಫಸ್ಟಿಗೆ ಇತ್ತು ಒಂದು ಸಾಣದ, ಈಗಾದ್ರೂ ಐತಿ, ಅದು ಸಾಣದೈತಿ, ಬಟ್ ಇದೊಂದು ಸ್ವಲ್ಪ ನಾನು ನೋಡಿ ಚಲೋದು ತೊಗೊಂಡು ಬಂದಿದ್ದೀನಿ. ಆಮೇಲೆ ಇದು ನೋಡ್ಬೋದು ಲೈನಿಂಗು, ಅವೆಲ್ಲ ಬ್ಲೌಸ್ಗಳಿಗೆ ಲೈನಿಂಗ್ ಬೇಕು. ಇನ್ನೊಂದು ಬ್ಲೌಸಿಗೆ ಕಲರ್ ತಂದಿಲ್ಲ ನಾನು, ಅದನ್ನು ಕೂಡ ತರಬೇಕು. ಯಾಕಂದರೆ ಭಾಳ ಲೇಟ್ ಆಯಿತು, ಮಾರ್ಕೆಟಿಗೆ ಹೋಗಿದ್ದೆ, ಲೇಟ್ ಆಗೋಣ ಅದರಷ್ಟು ಬಿಟ್ಟು ಬಂದೆ, ಅದೊಂದು ಬಿಟ್ಟು ಬಂದೀನಿ. ಇದ್ರೊಳಗೆ ಇಷ್ಟು ಪೀಸ್ ತೊಗೊಂಡು ಬಂದಿದ್ದೀನಿ ರನ್ನಿಂಗ್ ಇರೋದು. ಆಮೇಲೆ ಪೇಪರ್ ಕ್ಯಾನ್ವಾಸ್, ಪೇಪರ್ ಪ್ರೆಸ್ ಕ್ಯಾನ್ವಾಸು, ಆಮೇಲೆ ಈ ರೀತಿ 2 ಬಾಕ್ಸು ದಾರ ತೊಗೊಂಡ್ಬಂದಿದ್ದೀನಿ. ನಾನು ದಾರ ಬಳಸೋದು ಇದೆ, ಚಾಲೆಂಜ್ 80 ಅಂಥೇಳಿ ವರ್ಧಮಾನ. 2 ಬಾಕ್ಸ್ ದಾರ ತೊಗೊಂಡು ಬಂದಿದ್ದೀನಿ. ಆಮೇಲೆ ಗುಂಡ್ ಪಿನ್ ಅಂತೂ ಬೇಸಿಕ್ ಅಥವಾ ಕಲಿಯೋರಿಗೆ ಅದೆಲ್ಲ ಗುಂಡ್ ಪಿನ್ನ ಬೇಕೇ ಆಗ್ತಾವೆ. ಗುಂಡ್ ಪಿನ್ ತೊಗೊಂಡ್ಬಂದಿದ್ದೀನಿ. 2 ಗೋಲ್ಡನ್ ಕಲರ್ ಒಳಗೆ ಕಸಿ ತೊಗೊಂಡು ಬಂದಿದ್ದೀನಿ. ಆಮೇಲೆ ಇವು ನೋಡ್ಬೋದು, ಇವು ನೋಡ್ರಿ ಕರ್ವ್ ಸ್ಕೇಲು. ಇದು ಶೇಪ್ ಹಾಕಲಿಕ್ಕೆ ತುಂಬ ಇಂಪಾರ್ಟೆಂಟು. ಈ ರೀತಿ ಕರ್ವ್ ಸ್ಕೇಲ್ ತೊಗೊಂಬಂದಿದ್ದೀನಿ. ಫ್ರೆಂಚ್ ಕರ್ವ್ ಸ್ಕೇಲ್ ಅಂತೀವಿ ಇದಕ್ಕೆ. ಇವಿಷ್ಟು ತೊಗೊಂಬಂದಿದ್ದೀನಿ. ಆಮೇಲೆ ಇವು ಓಪನ್ ಜಿಪ್ ಅಂತ ಹೇಳಿ ಬ್ಲೌಸ್ಗಳಿಗೆ ಹಚ್ಚಾಕ ಓಪನ್ ಜಿಪ್ ಅಂತ ಹೇಳಿ ಸಿಗ್ತಾವು. ಈ ರೀತಿ ಇದ್ದಿದ್ದನ್ನು ನಾನು ಒಂದು 24 ಪೀಸನ್ನು ತೊಗೊಂಡು ಬಂದಿದ್ದೀನಿ. ಓಪನ್ ಜಿಪ್ ಅಂತ ಹೇಳಿ ನೋಡ್ಬೋದು. ಆಮೇಲೆ ಇದು ಹುಕ್ಸು ಜುಪಿಟರ್ ಅಂತ ಹೇಳಿ, ಇದು ಜಂಗ್ ಹತ್ತಲ್ಲ. ಈ ಥರ ಕ್ವಾಲಿಟಿ ಒಳಗೆ ಜಂಗ್ ಹತ್ತಲ್ಲ, ಚಲೋ ಬರ್ತದ. ನಾನು ಯಾವಾಗಲೂ ಇದೇ ಯೂಸ್ ಮಾಡೋದು. ಮತ್ತು ಕಸ್ಟಮರ್ ಒಂದು ಕೂಡ ಕಂಪ್ಲೇಂಟ್ ಮಾಡಿಲ್ಲ ಜಂಗ್ ಹತ್ಯಾವ ಅಂತ ಹೇಳಿ. ಇವು ಹುಕ್ಸ ಚಲೋ ಬರ್ತಾವೆ. ಆಮೇಲೆ ಇವು ನೋಡ್ಬೋದು, ಇವು ಕೈವಲ್ಗಿ ಸೂಜಿ ಅದಾವು, ತುಂಬ ಸಣ್ಣದಾಗಿರ್ತಾವೆ ಕೈವಲ್ಗಿ ಸೂಜಿ. ಆಮೇಲೆ ಮಷಿನ್ಕ ಸೂಜಿ. ಇವು ಏನದ ಕೇಸ್ಗಳು. ಯಾಕಂದ್ರೆ ಈ ಕೇಸ್ಗಳು ಯಾಕೆ ಇಷ್ಟು ತಂದಿದ್ದೀನಿ ಅಂತಂದ್ರೆ, ಮಿಷನ್ಗಳಿಗೆ ನನ್ನ ಕಡೆಯಿಂದ ಕೇಸ್ ಇರಂಗಿಲ್ಲ. ಸ್ಟೂಡೆಂಟ್ಸು ಅವ್ರ ಕೇಸನ್ನು ಅವರೇ, ಅಂದರೆ ಈ ಮಿಷನ್ ಹೊಲ್ಯಾಕತ್ರು ಅಂತಂದ್ರೆ ತಮ್ಮದೇ ಕೇಸ ಬಾಬಿನ ಹಾಕಿ ಹೊಲಿದು ಮತ್ತು ಅವರು ತೊಗೊಂಡು ಹೋಗಬೇಕು. ಆ ರೂಲ್ಸನ್ನು ನಾನು ಕ್ಲಾಸ್ ಒಳಗೆ ಇಟ್ಟಿದ್ದೀನಿ. ಇದು ನೋಡ್ಬೋದು, ಕೇಸ ಬಾಬಿನ ಇವೆಲ್ಲನೂ ಬಾಬಿನ್ಸ್ ಅದಾವು. ಇವೆಲ್ಲ ಬಾಬಿನ್ಸ, ಇವೆಲ್ಲ ಬೇಕೇ ಬೇಕು. ಸ್ಟೂಡೆಂಟ್ಸ್ಗೆ ಆಯಿತು, ನನಗಾಯಿತು, ಇವೆಲ್ಲ ಬೇಕೇ ಬೇಕಾಗ್ತದೆ. ಅದು ತೊಗೊಂಡ್ಬಂದಿನಿ. ಆಮೇಲೆ ಇವು ನೋಡ್ಬೋದು, ಇವಂತೂ ನಿಮ್ಗೆ ಗೊತ್ತೇ ಅದ ಸ್ಟಿಚ್ ಓಪ್ನರ್. ಇವನು ಕೂಡ ತೊಗೊಂಡ್ಬಂದಿದ್ದೀನಿ. ಇದು ಸಿಂಗಲ್ ಪಾರ್ಟ್ ಅದು. ಇದು ಎಲ್ಲದ ಇನ್ನೊಂದು, ಇವು ಡಬಲ್ ಪಾರ್ಟಾಗಿ ತೊಗೊಂಡ್ಬಂದಿದ್ದೀನಿ. ಇದು ಸಿಂಗಲ್ ಪಾರ್ಟ್ ಅದು. ಯಾರೇ ಬೇಸಿಕ್ ಬಿಗಿನರ್ ಇದ್ದವರು ಸಿಂಗಲ್ ಪಾರ್ಟಾಗಿ ಬೇಕಂತಂದ್ರೆ ನಾನು ಇದನ್ನು ಕೂಡ ತೊಗೊಂಡ್ಬಂದಿನಿ, ಇವು ಕೂಡ ತೊಗೊಂಡ್ಬಂದಿದ್ದೀನಿ. ಇವಾಗ ಸದ್ಯಕ್ಕೆ ನಾನು ಇಷ್ಟೆಲ್ಲ ಮಟೀರಿಯಲ್ಸ್ ತೊಗೊಂಡು ಬಂದಿದ್ದೀನಿ. ಇವೆಲ್ಲ ಸೇಲ್ ಆಗಿಂದ ನಾನಿನ್ನೂ ಜಾಸ್ತಿ ಪ್ರಮಾಣದಲ್ಲಿ ಎಲ್ಲ ಮಟೀರಿಯಲ್ಸು ತೊಗೊಂಡು ಬರಬೇಕು. ಓಕೆನಾ? ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಬಾಯ್.